ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹೌಸ್ ವಾಚ್‌ಮೆನ್ ಜಾಬ್ ಖಾಲಿ ಇದೆ. ಏನು ಎತ್ತ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರಾರ್ಥನಾ ಅಂತ ಹೇಳ್ಬಿಟ್ಟು ಎರಡನೇ ಸಂಬಂಧ ಇಟ್ಟುಕೊಳ್ಳೋ ಒಂದು ಸಂಸಾರ ಬೇಕಾಗಿತ್ತು ಅಂತ ಇದು ಮೊದಲನೇ ಹೇಳಿಕೆಯಾಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಇವರು ಓದಿರೋದು ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ BE ಆಗಿದೆ, ಇವ್ರದ್ದು ಕಂಪ್ಲೀಟ್ ಆಗಿದೆ. ಇವರ ಒಂದು ತಾವರೆ ಹೂವು ಬಂದ್ಬಿಟ್ಟು ಪಿಂಕ್ ಬಣ್ಣ ಇರುತ್ತೆ ಇವ್ರದ್ದು ಅರಳಿದಾಗ. ಇರೋದು ಬಂದ್ಬಿಟ್ಟು ತಂದೆ ಮನೆಯಲ್ಲಿ ತಿಪ್ಟೂರಲ್ಲಿ. ಮೊದಲ ಸಂಬಂಧ ಬಂದ್ಬಿಟ್ಟು ಚೆನ್ನಾಗಿ ಅಗಲಿಸಿ ಮಾಡಿ ಬೇರೆ ಕಡೆ ಸಂಬಂಧವನ್ನು ನೋಡಿಕೊಂಡ್ರು ಮೊದಲನೇ ಗಂಡ. ಹಾಗಾಗಿ ಬೇರೆ ಒಂದು ಸಂಬಂಧ ಇಟ್ಕೋಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಈಕೆ ಒಂದು ಕೆಲಸ ಬಂದ್ಬಿಟ್ಟು ಎಲ್ಲಿಗೂ ಕೂಡ ಹೋಗಲ್ಲ, ಮನೆ ನೋಡಿಕೊಂಡು ಸುಖ ಅನುಭವಿಸಬೇಕಷ್ಟೇ ಅಂತ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಇದು ವಾಚ್ಮೆನ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಯಜಮಾನರ ರೀತಿ ಸೂಕ್ಷ್ಮದಿಂದ ಇರಬೇಕು. ಯಾರು ಬಂದರೂ ಕೂಡ ಏನು ಎತ್ತ ನೀವು ಯಾಕೆ ಬಂದಿರಿ ಅಂತ ಒಂದು ವಿಚಾರಿಸೋಂಥ ಒಂದು ಕೆಲಸ ಆಗಿರುತ್ತೆ. ಓಕೆ, ಒಬ್ಬಳೇ ಇದ್ದಾಗ ಬಂದರೆ 10 ನಿಮಿಷ ಮಾಡಿಸಿಕೊಳ್ತೀನಿ. ಆ ಸಮಯದಲ್ಲಿ ಯಾರಾದರೂ ಬಾಗಿಲು ತಟ್ಟಿದ್ರೆ ಗೊರಕೆ ಹೊಡೆಯುವ ರೀತಿ ಶಬ್ದವನ್ನು ಮಾಡಬೇಕು. ಬಾಗಿಲನ್ನ ಸಡನ್ನಾಗಿ ತೆಗೆಯಂಗಿಲ್ಲ ಅಂತಕ್ಕಂಥದ್ದು. ಇದು ವಾಚ್ಮೆನ್ ಜಾಬ್ನ ಒಂದು ಕರ್ತವ್ಯದ ಒಂದು ಭಾಗ ಆಗಿರುತ್ತೆ. ಓಕೆ, ಇನ್ನು 4ನೇದು, ಏನಾದರೂ ಮಾತನಾಡಬೇಕು ಅಂದರೆ ಮೆಲ್ಲಗೆ ಯಾರಿಗೂ ಸಹ ಕೇಳಿಸದಂತೆ ಮಾತಾಡಬೇಕು, ಜೋರಾಗಿ ಗದರುವಾಗಿಲ್ಲ. ಇನ್ನು 5ನೇದು ಬಂದ್ಬಿಟ್ಟು ಹೇಳಿದ ಕೆಲಸವನ್ನು ಚೆನ್ನಾಗಿ ನಿಭಾಯಿಸಿದರೆ ಇಟ್ಕೋತೀನಿ, ಇಲ್ಲ ಅಂತಂದರೆ ಬೇರೆ ಯಾವ್ದಾರು ಒಂದು ಜಾಬನ್ನು ಕೊಡ್ತೀನಿ. ಒಟ್ಟಲ್ಲಿ ಯಾವ್ದಾರ ಒಂದು ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಫಿಟ್ ಆದರೆ ಓಕೆ, ಇದನ್ನೇ ಒಂದು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಏನಾದರೆ ಈ ಕೆಲಸಕ್ಕೂ ಕೂಡ ಇಟ್ಕೋತಾರೆ. ಓಕೆನಾ, ಮೊದಲು 1-2 ವಾರ ಮನೆ ಒಳಗೆ ಬರುವ ಹಾಗಿಲ್ಲ, ಹೊರಗಡೆನೇ ನೋಡಿಕೊಂಡು ಇರಬೇಕು. ಅಂತಂದರೆ ಮೊದಲನೇ ಒಂದು ವಾರ ಏನಿರುತ್ತೆ, ಮೊದಲು 1-2 ವಾರ ಇವ್ರ ಮನೆ ಕರೆಸ್ಕೊಂಡು ಮಾಡಿಸ್ಕೊಳಲ್ಲ. ಮಲಗೋದು ತಿನ್ನೋದು ಎಲ್ಲ ಅಲ್ಲೇ ಮಾಡಬೇಕು ಹೊರಗಡೆನೆ. ಕೇಳಿದ ಪ್ರಶ್ನೆಗೆ ಮಾತ್ರ ಶಾಂತವಾಗಿಯೇ ಉತ್ತರವನ್ನು ಕೊಡಬೇಕು, ಗದರುವ ಹಾಗಿಲ್ಲ. ಹೇಗೆ ಮಾಡ್ತಾರೋ ಹಾಗೆ ಅವರು ಅರಳಿಸಿ ಕೊಡ್ತಾರೆ. ಅಂದರೆ ಸ್ನೇಹಿತರೆ, ನೀವು ಹೇಗೆ ಮಾಡ್ತೀರೋ ಇವರ ಒಂದು ಕಮಲಕ್ಕೆ ಹಾಗೆ ಅರಳಿಸಿ ಇವರ ಒಂದು ಕಮಲವನ್ನು ಕೊಡ್ತಾರೆ. ಇನ್ನು ಅರಳುವ ಮುನ್ನ ಉಜ್ಜಿದರೆ ಸಖತ್ತು ಅರಳಿ ಹೂವು ಆಗುತ್ತೆ. ಇವರ ಒಂದು ಕಮಲ ಅಷ್ಟು ಸುಂದರವಾಗಿರುತ್ತೆ ಮತ್ತು ಅಷ್ಟು ವಿಶಾಲವಾಗಿ ಅರಳಿಸಿದ್ದಾನೆ ಇವರ ಒಂದು ಮೊದಲನೇ ಯಜಮಾನ. ಹಾಗಾಗಿ ನೋಡ್ಬೋದು ಸ್ನೇಹಿತರೆ, ಇದೇ ಒಂದು ಮನೆ ಎಷ್ಟು ದೊಡ್ಡ ಬಂಗ್ಲೆ ಅಂತ ಹೇಳ್ಬಿಟ್ಟು. ಈ ಒಂದು ಬಂಗ್ಲೆಗೆ ವಾಚ್ಮೆನ್ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ತಮಗೆ ಬಿಟ್ಟಂಥ ಒಂದು ವಿಚಾರ ಇರುತ್ತೆ. ಓಕೆ, ಬಾಯ್.